ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವರು ಪಾತ್ರೆ ಎಲ್ಲ ತೋರಿಸ್ತಾ ಇದ್ದಾರೆ, ಫ್ರಿಜ್ ಬಾಕ್ಸ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೋತಾ ಇರ್ಬೋದು. ನಾನಿವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಚಿಕ್ಕದಾಗಿ ಚೊಕ್ಕದಾಗಿ ಯಾವ ರೀತಿ ನಮ್ಮ ಕಿಚನ್ನ ಇಟ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಅತ್ತೆಯವ್ರು ಬಳಸಿದಂಥ ಬಾಕ್ಸ್ಗಳ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಬಂದ ತಕ್ಷಣವೇ ಎಲ್ಲ ರಿಮೂವ್ ಮಾಡಿ ಬೇರೆ ಚೇಂಜ್ ಮಾಡ್ಕೊಂಡು ಬೇರೆ ತೊಗೊಂಡ್ರೆ ಅವ್ರಿಗೂ ಬೇಜಾರಾಗುತ್ತೆ. ಇನ್ನು ಇವಾಗ ಬಂದಿರೋ ಸೊಸೆ ಎಲ್ಲ ಇದು ಮಾಡಿಬಿಟ್ಲು ಅನ್ನೋದು ಅವ್ರ ಮನಸ್ಸಲ್ಲೂ ಬರಬಾರ್ದು ಅಂತ ನಾನು ಯಾವುದೇ ರೀತಿ ಆ ಬಾಕ್ಸ್ಗಳ್ನ ತೆಗ್ದಿಲ್ಲ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೇರೆ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳ್ನ ತರಿಸ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಬಟ್ ಒಂದೊಂದು ಸಲ ಅವ್ರಿಗೆ ಬೇಜಾರಾಗುತ್ತೇನೋ ಅಂತ ಅನಿಸುತ್ತೆ. ನೆಕ್ಸ್ಟು ನಾನೆಲ್ಲ ಶೆಲ್ಫ್ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಬಾಕ್ಸ್ಗಳ್ನೆಲ್ಲ ಜೋಡಿಸೋಣ ಅಂತ ಅವು ಕೂಡ ಜೋಡಿಸ್ತಾ ಇದ್ದೆ. ನೆಕ್ಸ್ಟ್ ಇನ್ನು ಮಿಕ್ಕಿದ ಪಾತ್ರೆ ಎಲ್ಲ ತೊಳೆದು ನಾವು ಎತ್ತಿಟ್ಟಿದ್ದೀವಿ. ತುಂಬ ಪಾತ್ರೆ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಏನಾದ್ರು ಹಬ್ಬಗಳು ಏನಾದರೂ ಫಂಕ್ಷನ್ ಇದ್ದರೆ ಅವೆಲ್ಲ ತೊಗೋತೀವಿ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಂದಿರೋದು. ನೆಕ್ಸ್ಟು ಸ್ಟ್ಯಾಂಡಿಗೆಲ್ಲ ಯಾವ ರೀತಿ ಜೋಡಿಸ್ತೀನಿ, ನಾನು ಯಾವ ರೀತಿ ಕಿಚನ್ನ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ಹಾಗೆ ಫ್ರಿಜ್ನ ಯಾವ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಡೆ ತನಕ ಸ್ಕಿಪ್ ಮಾಡಿ ಈ ವಿಡಿಯೋ ನೋಡಿ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಶೆಲ್ಫ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೆ. ನೆಕ್ಸ್ಟು ಒರೆಸಿದೆಲ್ಲ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೆ. ನಮ್ಮದು ಚಿಕ್ಕ ಮನೆ ಆದರೂ ಸಿಂಪಲ್ಲಾಗಿದೆ, ಇಟ್ಕೊಂಡಿದ್ದೀವಿ. ಕೆಲವೊಂದು ಸಲ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾಕೆಂದರೆ ಕೆಲವ್ರ ಮನೆ ಎಲ್ಲ ಚೆನ್ನಾಗಿರುತ್ತೆ. ಯೂಟ್ಯೂಬರ್ಸ್ ಮನೆ ಯಾರೇನು ಅಂದ್ಕೊತಾರೋ ಏನೋ ಅಂತ ಎಲ್ಲರೂ ಕೇಳ್ತಾಯಿದ್ರಿ ಲಾಗ್ ಮಾಡಿ ಅಂತ. ಅದಕ್ಕೋಸ್ಕರ ಹೆಂಗೂ ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅಲ್ವಾ, ಇದು ಇರಲಿ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ನ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ್ಯಡ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ಯಾಕೆಂದರೆ ಪಾಪು ಇದ್ದಾನೆ. ನಮ್ಮೂರಲ್ಲಿ ಇವಾಗ ಹಬ್ಬ ಸ್ಟಾರ್ಟ್ ಆಗಿದೆ. ಹಬ್ಬದ ವಿಶೇಷತೆ ಕೇಳಿದ್ರೆ ಹಬ್ಬ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಹಬ್ಬ ಇದೆ ಅಂತ ಹೇಳ್ತೀನಿ. ಈ ಹಬ್ಬಕ್ಕೇನು ಅಂದರೆ ಪ್ರತಿಯೊಂದು ಬೀರುಲಿರೋ ಬಟ್ಟೆನೂ ವಾಶ್ ಮಾಡಬೇಕು, ಒಗೆದಿಟ್ಟಿರೋ ಅಂಥ ಬಟ್ಟೆನೂ ವಾಶ್ ಮಾಡಬೇಕು. ಆಮೇಲೆ ಈ ಊರಿನ ಹಬ್ಬ ಹೇಗೆಂದರೆ ಚಪ್ಪಲಿ ಕೂಡ ಹಾಕೋ ಹಾಗಿಲ್ಲ. ಬೇರೆಯವ್ರು ಯಾರೂ ನಮ್ಮೂರಿಗೆ ಬಂದ್ರೂ ಸ್ನಾನ ಮಾಡ್ಕೊಂಡು ಒಳಗೆ ಬರಬೇಕು. ತುಂಬ ರೂಲ್ಸ್ ಇದೆ. ಆಮೇಲೆ ಮೆಣಸಿನ್ಕಾಯಿ ಘಾಟ್ ಹಾಕೋಂಗಿಲ್ಲ. ಆಮೇಲೆ ಎಣ್ಣೆ ಬಾಣಲಿ ಇಡೋಂಗಿಲ್ಲ ಮನೆ ಒಳಗೆ. ತುಂಬ ಇದೆ. 12 ದಿನ ನಡೆಯುತ್ತೆ. 12 ದಿನ ಕೂಡ ಅಷ್ಟೇ ಕಠಿಣವಾಗಿರುತ್ತೆ. ಆಮೇಲೆ ಮೆಣಸಿನ್ಕಾಯಿ ಈ ಘಾಟು ಏನು ಹಾಕೋ ಹಾಗೆ ಇಲ್ಲ ಈ ಹಬ್ಬಕ್ಕೆ. ನೆಕ್ಸ್ಟು ಯಾರ್ಯಾರು ಯಾವ್ಯಾವ ರೀತಿ ಬಟ್ಟೆ ಎಲ್ಲ ಒಗ್ದು ಒಣ ಹಾಕಿದ್ದಾರೆ ನಮ್ಮೂರುಗಳಲ್ಲಿ ಅಂತ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಹಾಗೆ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಇಷ್ಟೇ ಸಿಂಪಲ್ಲಾಗಿ. ಇನ್ನೂ ಬಾಕ್ಸು ಎಲ್ಲ ಇದೆ, ಬಟ್ ನಾನು ಎಲ್ಲ ಎತ್ತಿಟ್ಟಿದ್ದೀನಿ, ಧೂಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ನೆಕ್ಸ್ಟು ಸ್ಟ್ಯಾಂಡಿಗೆ ಪಾತ್ರೆ ಎಲ್ಲ ತೊಳ್ಕೊಂಬಂದಿದ್ದಾವೆಲ್ಲ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗಿಬಿಟ್ರಂತೂ ಎಷ್ಟು ಪಾತ್ರೆ ಬಿಡೋಗ್ತೀರಾ ಅಷ್ಟು ಇದ್ದೇ ಇರ್ತವೆ ಪಾತ್ರೆಗಳಂತೂ. ನೋಡಿ ಎಷ್ಟು ಪಾತ್ರೆ ಗೊತ್ತಾ, ನಾನು ಮಿಕ್ಸಿ ಎಲ್ಲ 2 ಡಬ್ಬು ಪಾತ್ರೆ ತೊಳ್ಕೊಂಬಂದು ಇಟ್ಕೊಂಡಿದ್ದೆ, ಅವೆಲ್ಲನೂ ಜೋಡಿಸ್ಕೊತಾ ಇದ್ದೆ. ಈ ಹಬ್ಬ ಮಾಡೋದ್ರೊಳಗಂತೂ ಸಾಕಾಗಿ ಹೋಗುತ್ತೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಇದೊಂದು ಕಿಚನ್ನಿಂದ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ರೂಮೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಇದಿರಲಿ ಅಂತ ಮಾಡಿಕೊಂಡೆ. ಎಲ್ಲರೂ ಕೇಳ್ತಾಯಿದ್ದೆ ಲಾಗ್ ಮಾಡಿ ಹೇಗಿದೆ ನಿಮ್ಮ ಮನೆ ಅಂತ. ಬಟ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇಷ್ಟ ಅನ್ನೋಕ್ಕಿಂತ ಬೇರೆಯವ್ರಿಗೆ
ಇಷ್ಟ ಆಗಲ್ವಲ್ಲ ಅನ್ನೋದೊಂದಿತ್ತು. ನೋಡೇ ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಚಿಕ್ಕದಾದ್ರೆ ಮನಸ್ಸು ಚೆನ್ನಾಗಿರಬೇಕು ಅಲ್ವಾ. ನನಗೆ ಗೊತ್ತಿರೋರ್ದೆಲ್ಲ ಮನೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಎಲ್ಲ ಜೋಡಿಸಿದ್ದಾಯಿತು. ನೆಕ್ಸ್ಟು ಈ ರೀತಿ ಕಾಣ್ತಾ ಇದೆ ನೋಡಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ಅಲ್ಲೆಲ್ಲ ಪಾತ್ರೆ ಆಗಲಿಲ್ಲ, ಅವೆಲ್ಲ ಒಂದು ಬಾಕ್ಸ್ ಇದೆ ಅದರೊಳಗೆ ತುಂಬಿಟ್ಕೊಂಡಿದ್ದೀನಿ. ಈ ರೀತಿ ಕಾಣ್ತಾ ಇದೆ. ಇದರೊಳಗೆ ಸ್ವಲ್ಪ ಪಾತ್ರೆ ತುಂಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಆಚೆ ಪಾತ್ರೆ ತೊಳೆದಿಟ್ಟಿದ್ದೀನಿ, ಒಂದು 2 ಡಬ್ಬು. ಅದಕ್ಕೊಂದು ಬಟ್ಟೆ ಮುಚ್ಚಿ ಇಟ್ಕೋತೀನಿ. ನೆಕ್ಸ್ಟು ಫ್ರಿಜ್ನ ಕ್ಲೀನ್ ಮಾಡಿ ಬಾಕ್ಸ್ ಎಲ್ಲ ತೊಳೆದು ಇಟ್ಟಿದ್ದೆ. ಇವಾಗ ಅವೆಲ್ಲ ಜೋಡಿಸಿದ್ದೀನಿ ನೋಡಿ. ಇನ್ನು ಈ ಕಡೆ ಸೈಡಲ್ಲಿ ಸ್ವಲ್ಪ ಇತ್ತು, ಅವು ರಿಮೂವ್ ಮಾಡಬೇಕಿತ್ತು. ಅದು ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನಿವಾಗ ಯಾವ್ಯಾವ ರೀತಿ ಆರ್ಗನೈಸ್ ಮಾಡ್ಕೋತೀನಿ ಫ್ರಿಜ್ಜಲ್ಲಿ ಅಂತ ನೋಡೋಣ ಬನ್ನಿ. ಇದು ಫ್ರಿಜ್ ಕವರು ಸಿಗುತ್ತೆ. ನೀವು ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಎಲ್ಲೇ ಬುಕ್ ಮಾಡಿದ್ರೂ ಸಿಗುತ್ತೆ ನೋಡಿ, ಫ್ರಿಜ್ ಕವರ್ ಅಂತ. ಇದನ್ನು ನಾನು ಆವಾಗಲೂ ಅಲ್ಲೇ 3 ಇಯರ್ಸ್ ಆಯಿತು ತರಿಸ್ಕೊಂಡು. ಇದೆಲ್ಲ ಹಾಕ್ಕೊಂಡು ಇದೊಂಥರ ಪೇಪರ್ ಥರ ಇರುತ್ತೆ. ನೆಕ್ಸ್ಟು ನಾನು ಯಾವ್ಯಾವ ರೀತಿ ಏನೇನು ಇಟ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ತರಕಾರಿ ಎಲ್ಲ ಸ್ವಲ್ಪ ಇತ್ತು, ವೆಜಿಟೇಬಲ್ಸ್ ಎಲ್ಲ ತೊಗೊಬರ್ಬೇಕಿತ್ತು. ಇದು ಯಾವತ್ತಿನ ವಿಡಿಯೋ ಅಂದರೆ ಫ್ರೈಡೇ ವಿಡಿಯೋ, ಶುಕ್ರವಾರದ ವಿಡಿಯೋ ಇದಾಗಿತ್ತು. ನೆಕ್ಸ್ಟು ಸ್ಯಾಟರ್ಡೇ ಎಲ್ಲ ತರಕಾರಿ ಎಲ್ಲ ತೊಗೊಂಬರ್ಬೇಕಿತ್ತು. ಈಗ ಸ್ವಲ್ಪ ಇತ್ತು, ಅದನ್ನೇ ಎಲ್ಲ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನೇ ಇವಾಗ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದು ಕರ್ಬೇವಿನ ಸೊಪ್ಪು, ಇದರಲ್ಲಿ 1-2 ಕ್ಯಾರೆಟು, 1 ಆಲೂಗಡ್ಡೆ ಎಲ್ಲ ಇತ್ತು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರಬೇಕು. ಅಂದರೆ ನಮ್ಮ ಕಡೆ ಸ್ಯಾಟರ್ಡೆ ಶನಿವಾರ ಸಂತೆ ಇರುತ್ತೆ, ಆವಾಗ ತೊಗೊಬರ್ತಾರೆ. ನೆಕ್ಸ್ಟು ಬದನೆಕಾಯಿ, ನೆಕ್ಸ್ಟು ಮೂಲಂಗಿ ಇತ್ತು ಸ್ವಲ್ಪ, ಅದೆಲ್ಲ ಜೋಡಿಸಿ ಎತ್ತಿಟ್ಕೊಂಡೆ ನಾನು ಇದೇ ರೀತಿ ಸಿಂಪಲ್ಲಾಗಿ. ನೆಕ್ಸ್ಟು ಆ ಒಂದು ಬಾಕ್ಸಲ್ಲಿ ಹೂವು ಇಟ್ಟಿದ್ದೀನಿ. ಇನ್ನು ಹಾಲಿದೆ ಈ ಕಡೆ ಸೈಡಲ್ಲೆಲ್ಲ ನಾನು ಹೂವು ಎಲ್ಲ ಸ್ಟೋರ್ ಮಾಡ್ಕೊತೀನಿ. ನೆಕ್ಸ್ಟು ನಾನು ಕಡಲೆ ಬೀಜ ಕೂಡ ಇದರೊಳಗೆ ಇಟ್ಟಿದ್ದೀನಿ, ಯಾಕೆಂದರೆ ಆಮೇಲೆ ಬಾಕ್ಸ್ಗಳಿಗೆಲ್ಲ ತೊಗೊಂಡು ಸ್ಟೋರ್ ಮಾಡ್ಕೋಬೋದು ಅಂತ. ಯಾಕೆಂದರೆ ಇದು ಸ್ವಲ್ಪ ತಣ್ಣಗಿದ್ರೆ ಏನೇ ಇದ್ರೂ ಸ್ವಲ್ಪ ಹುಳ ಆಗಲ್ಲ, ಅದಕ್ಕೋಸ್ಕರ. ನೀವು ಯಾರಾದರೂ ಈ ಟಿಪ್ನ ಫಾಲೋ ಮಾಡ್ತೀರಾ ಅಂತ ಹೇಳಿ. ನೆಕ್ಸ್ಟು ನಾನು ಎಲ್ಲ ಏನೇ ಇರಲಿ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಬಾಕ್ಸ್ ಎಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ ನೋಡಿ. ಅದು ಎಲ್ಲ ಬಾಕ್ಸ್ಗಳಿದ್ವಿ ನೋಡಿ, ಆ ಬಾಕ್ಸ್ಗೆಲ್ಲ ತಗೊಂಡು ಸ್ಟೋರ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಸದ್ಯಕ್ಕೆ ನಾನು ಇಲ್ಲಿಟ್ಟು ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ತೊಗರಿಬೇಳೆ ಆಗಲಿ, ಹೆಸ್ರು ಕಾಳಾಗಲಿ, ಅವರೆಕಾಳಾಗಲಿ ಇದ್ರೊಳಗೆ ಸ್ಟೋರ್ ಮಾಡಿಕೊಂಡ್ರೆ ತಣ್ಣಗಿರುತ್ತಲ್ವ, ಅದರಿಂದ ಹುಳ ಆಗಲ್ಲ. ನೆಕ್ಸ್ಟು ಈರುಳ್ಳಿ ಕೂಡ ತೊಗೊಂಬಂದಿದ್ರು, ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಬಾಕ್ಸಿಗೆ ತುಂಬ್ಕೋತಾ ಇದ್ದೆ. ನೆಕ್ಸ್ಟು ಡೀಪ್ ಕ್ಲೀನಿಂಗ್ ಫ್ರಿಜ್ಜಿಂದು, ಆಮೇಲೆ ಕಿಚನ್ ಡೀಪ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಇದು ಫ್ರಿಜ್ಜು ಈ ರೀತಿ ಕಾಣ್ತಾ ಇದೆ ಲುಕ್ಕು. ನೆಕ್ಸ್ಟು ಸಿಂಪಲಾಗಿ ನಾನು ಇಟ್ಕೊಂಡಿದ್ದೀನಿ ಆಯಿತಾ. ಈಗ ಜಾಸ್ತಿ ಕೆಲವೊಬ್ಬರು ಜಾತ್ರೆ ಥರ ಎಲ್ಲ ಇಟ್ಕೊಬಿಟ್ಟಿರ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ನಾನು ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ಲಾಗಿ ಎಲ್ಲ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಕಿಚನ್ನು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.